ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ. ಇದೊಂದು ಹೈವೇ. ತೀನರ್ಸಿಪುರದಿಂದ ಕೊಳ್ಳೇಗಾಲ ಹೋಗ್ತೀವಲ್ಲ, ಆ ಒಂದು ಹೈವೇ. ಸೊ ತೀನರ್ಸಿಪುರದಿಂದ ಒಂದು 15ರಿಂದ 16 ಆಗುತ್ತೆ. ಸೊ ಈಗ ನಾನು ಹೇಳ್ತಾ ಇರ್ತಕ್ಕಂಥ ಆಸ್ತಿ ಈ ಒಂದು ಹೈವೇಗೆ ಅಂಟ್ಕೊಂಡಂಗೆ ಈ ಕಡೆದು ಒಂದು ಪಾತಿ ಅಂದರೆ ಎಂಟಿ ಲ್ಯಾಂಡ್ ಇದೆಯಲ್ಲ, ಇದು ಮತ್ತು ಆ ಕಡೆ ಕಬ್ಬು ಹಾಕ್ಕೊಂಡಿದ್ದಾರಲ್ಲ ಇದು, ಒಟ್ಟು 3 ಎಕರೆ 12 ಕುಂಟೆ. ಇದು ಇಬ್ಬರು ಅಂದರೆ 2 ಭಾಗ, ಅಣ್ಣ ತಮ್ಮದಿರಿಗೆ 2 ಭಾಗ, ಬಟ್ ಒಟ್ಟಿಗೆ ಇದೆ. 3 ಎಕರೆ 12 ಕುಂಟೆನಲ್ಲಿ 12 ಕುಂಟೆನ ಇವರು ಇಟ್ಕೊಳ್ತಾರೆ ಹಿಂಭಾಗಕ್ಕೆ. ಅದು ನೋಡಿ, ಒಂದು ಹೈವೇಗೇನು ಬರೋಲ್ಲ, ಹಿಂಭಾಗಕ್ಕೆ ಇಟ್ಕೊಳ್ತಾರೆ. ನಿಮಗೆ 3 ಎಕರೆ ಮಾಡಿಕೊಡ್ತಾರೆ. ಇದು ಸಂಪೂರ್ಣ ಈ ಭಾಗ ಏನು ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಈ ಭಾಗ ಎಲ್ಲ ಬ್ಲಾಕ್ ಸಾಯಿಲು. ಸೊ ಕಬಿನಿ ವಾಟ್ರಿಗೂ ಕೂಡ ಒಂದು ಕ್ರಾಪ್ ಆಗುತ್ತೆ. ಇದು ನೋಡಿ ಒಂದು ಆಸ್ತಿ. ಜೊತೆಗೆ ನೀವು ಒಂಸೆಟ್ ಮಾಡ್ಕೊತೀನಿ ಅಂತಂತಂದರೆ ಕಬ್ಬು, ಬಾಳೆ ಅಥವಾ ಇನ್ನಿತರ ಯಾವ ಕ್ರಾಪ್ ಬೇಕಾದರೂ ಹಾಕ್ಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಹಳ್ಳಿಯಿಂದ ಭಾಳ ಹತ್ತಿರ ಇದೆ. ಹಳ್ಳಿಗೆ ಒಂದು 400-500 ಅಡಿ ಅಷ್ಟು ಅಂತರದಲ್ಲೇ ಇದೆ. ಹಳ್ಳಿಗೆ ಭಾಳ ಹತ್ತಿರ ಇದೆ. ಜೊತೆಗೆ ಹೈವೇ ಅಟ್ಯಾಚು. ಈ ಒಂದು ಆಸ್ತಿ ಉತ್ತರಕ್ಕಾದಂಗಿದೆ. ಈ ಒಂದು ರಸ್ತೆಯಿಂದ ಲ್ಯಾಂಡನ್ನು ಅಬ್ಸರ್ವ್ ಮಾಡಿದ್ರೆ ಉತ್ತರ ದಿಕ್ಕಿಗಾದಂಗಿದೆ. ಸೊ ಇವರು ಈಗ 2 ಕೋಟಿ ರೂಪಾಯಿ ಔಟ್ ರೇಟ್ ಹೇಳ್ತಾ ಇದ್ದಾರೆ. ಇದು ನೋಡಿ, ಹೀಗೆ ಕೊಳ್ಳೇಗಾಲ ಹೋಗುತ್ತೆ. ಕೊಳ್ಳೇಗಾಲ ಇಲ್ಲಿಂದ ಇನ್ನೊಂದು 13-14 ಕಿಲೋಮೀಟ್ರ್, ಇನ್ನೊಂದು 12 ಏನಾಗುತ್ತೆ ಅಷ್ಟೇ. ನೋಡಿ ಈ ಭಾಗ ಏನು ನೀವು ನೋಡ್ತಾ ಇದ್ದೀರಲ್ಲ, ಈ ಭಾಗ ಎಲ್ಲ ಸಂಪೂರ್ಣ ಬ್ಲಾಕ್ ಸಾಯಿಲ್. ಬಟ್ ಬ್ಲಾಕ್ ಸಾಯಿಲ್ ಆದರೂ ವ್ಯವಸಾಯಕ್ಕೆ ಭಾಳ ಯೋಗ್ಯವಾದಂಥ ಆಸ್ತಿಗಳಿವು, ಆಯಿತಾ. ಜೊತೆಗೆ ಇವರು ವಂಸೆಟ್ ಮಾಡ್ಕೊಂಡಿರ್ತಕ್ಕಂಥದ್ದೇ ವಿಶೇಷ. ಹೆಚ್ಚಾಗಿ ಆಲ್ಮೋಸ್ಟ್ ಒಂದು ಹಳ್ಳಿ ಅಂತಂದರೆ ಒಂದು 70% ವಂಸೆಟ್ ಇಟ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಇನ್ನೊಂದು 30% ಕಬಿನಿ ನಾಲೆಗೆ ಭತ್ತ ಹಾಕ್ಕೊಂಡು ನೋಡಿ ಏನು ಹೋಗ್ತಕ್ಕಂಥವ್ರು ಇದ್ದಾರೆ. ಈ ಒಂದು ಹೈವೇಗೆ ಅಟ್ಯಾಚ್ ಇದೆ. ಉತ್ತರಕ್ಕಾದಂಗಿದೆ. ಒಳ್ಳೆ ವಾಟ್ರು ಕೂಡ, ಅಂದರೆ ನಿಮಗೆ ಒಂದು ಒಳ್ಳೆ ಗ್ರೌಂಡ್ ವಾಟ್ರ್ ಆಗುತ್ತೆ. ಒಂದು 200-250 ಅಡಿಗೆಲ್ಲ ಒಳ್ಳೆ ವಾಟ್ರ್ ಆಗುತ್ತೆ. ಸೊ ನಾನಾಗಲೇ ಹೇಳ್ದಂಗೆ 3 ಎಕರೆ 12 ಕುಂಟೆ, ಅದ್ರಲ್ಲಿ 12 ಕುಂಟೆನ ಹಿಂಭಾಗಕ್ಕೆ ಇಟ್ಕೊಳ್ತಾರೆ. ಇನ್ನು ಉಳಿಕೆ ಆಸ್ತಿ ಏನಿದೆಯೋ ಅದಕ್ಕೆ 2 ಕೋಟಿ ರೂಪಾಯಿ ಔಟ್ ರೇಟ್ ಹೇಳ್ತಾ ಇದ್ದಾರೆ. ಏನಾದ್ರು ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋ ನನಗೆ ಗೊತ್ತಿಲ್ಲ. ಅವ್ರ ಜೊತೆ ಮಾತಾಡಿದ್ರೆ ಗೊತ್ತಾಗುತ್ತೆ ಅಷ್ಟೇ. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡ್ ಅಂತ ನಾನು ಹೇಳಬಲ್ಲೆ. ಓಕೆ ಸರ್, ಥ್ಯಾಂಕ್ ಯು. ಅಂದರೆ ಇನ್ನೊಂದು ವಿಚಾರ, ಹಿಂದೆ ಇದೇ ಊರಿನ ಲಿಂಗಾಯತರಿಂದ ತಗೊಂಡಿರ್ತಕ್ಕಂಥದ್ದು ಇವರು. ಈಗಿರ್ತಕ್ಕಂಥವ್ರು ಹಾಲ್ಮತಸ್ಥರು, ಅಂದರೆ ಅವರು ಕೂಡ ರೈತರೇನೆ. ಇದೇ ಊರಿನವರೇ ಹಾಲ್ಮತಸ್ಥರು. ಇನ್ನು ಲಿಂಗಾಯತರ ಆಸ್ತಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಥ್ಯಾಂಕ್ ಯು.